ದೇಶದಲ್ಲಿ ಕಿಚ್ಚು ಹಚ್ಚಿದ್ದ ವಕ್ಫ್ ತಿದ್ದುಪಡಿ ಮಸೂದೆಗೆ ಮುಸಲ್ಮಾನರ ತೀವ್ರ ವಿರೋಧತೆ ವ್ಯಕ್ತವಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಮುಸ್ಲಿಂ ಸಮುದಾಯ ಸಜ್ಜು. ಲಕ್ಷ ಲಕ್ಷ ಜನ ಸೇರುವ ಸಾಧ್ಯತೆ. ಕರಾವಳಿ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಮುಸ್ಲಿಂ ಕಮ್ಯುನಿಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳೆ ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದ ಬೃಹತ್ ಪ್ರತಿಭಟನೆ. ನಾಳೆ ಮುಸಲ್ಮಾನರ ವ್ಯಾಪಾರ ವಹಿವಾಟು ಯಾವುದು ಇರೋದಿಲ್ಲ. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆಗೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಇಸ್ಲಾಂ ಧರ್ಮಗುರುಗಳು ಮತ್ತು ಅಲ್ಲಿನ ಖಾಜಿಗಳು ಎಲ್ಲರ ನಾಯಕತ್ವದಲ್ಲಿ 4 ಜಿಲ್ಲೆಗಳಿಂದ ಲಕ್ಷಾಂತರ ಮುಸಲ್ಮಾನರು ಸೇರುವ ನಿರೀಕ್ಷೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅಡ್ಯಾರ್ ಕಣ್ಣೂರು ಶಾಗಾಡ್ನಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಮುಂಜಾಗ್ರತೆಯಾಗಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಮುಸಲ್ಮಾನರ ತೀವ್ರ ವಿರೋಧ. ವಕ್ಫ್ ತಿದ್ದುಪಡಿ ಮಸೂದೆ ರಾಷ್ಟ್ರಪತಿ ಮುಖಾಂತರವಾಗಿ ಅಂಕಿತ ಆಗಿ ಕಾಯ್ದೆಯಾಗಿ ಈಗ ರೂಪುಗೊಂಡಿದೆ. ಸೊ ಇದರ ವಿರುದ್ಧವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು. ನಾಳೆ ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದ ಭಾರಿ ಪ್ರತಿಭಟನೆಗೆ ಎಲ್ಲ ತರಹದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ NRC CAA ಅದರ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಗೋಲಿಬಾರ್ ಕೂಡ ನಡೆದಿತ್ತು. 2 ಜೀವ ಹೋಗಿದ್ದಾರೆ ಪೊಲೀಸ್ ಗೋಲಿಬಾರ್ನಲ್ಲಿ. ಸೊ ಇದೇ ತರಹದ ಪ್ರೊಟೆಸ್ಟ್ ಆಗಿತ್ತು CAA NRC. ಆ ಸಂದರ್ಭದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಆಗಿತ್ತು. ಆ ಸಂದರ್ಭದಲ್ಲಿ ಗೋಲಿಬಾರ್ ನಡೆದಿತ್ತು. ಗೋಲಿಬಾರ್ನಲ್ಲಿ 2 ಜೀವ ಹೋಗಿತ್ತು. ಈಗ ಅಡ್ಯಾರ್ ಕಣ್ಣೂರಿನಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆಗೆ ತಯಾರಿ.